ಕಾಂಗ್ರೆಸ್ ಮುಖಂಡ ಗಣೇಶ್ ಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮೃತ ಗಣೇಶ್ ಸೇರಿದಂತೆ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು. ದತ್ತ ಜಯಂತಿಯ ಸಂದರ್ಭದಲ್ಲಿ ನಡೆದಂತಹ ಒಂದು ಹತ್ಯೆ ಕೇಸ್. ಕಾಂಗ್ರೆಸ್ ಮುಖಂಡ ಗಣೇಶ್ ಈ ಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. A1 ಸಂಜಯ್, A3 ನಾಗಭೂಷಣ್ ಅವರ ಕಡೆಯಿಂದ ದೂರನ್ನು ಕೊಡಲಾಗಿದೆ. ಫ್ಲೆಕ್ಸ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣೇಶ್ನಿಂದಾನೇ ಹಲ್ಲೆ ಆಗಿತ್ತು ಅನ್ನುವಂಥ ಆರೋಪ ಮಾಡಲಾಗಿದೆ. 8 ಜನ ಯುವಕರ ಜೊತೆಗೆ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಲಾಗಿದೆ. ಕೌಂಟರ್ ಕಂಪ್ಲೇಂಟ್ ಇದೆ. ನಾಗಭೂಷಣ್, ಸಂಜಯ್ ಮೇಲೆ ಹಲ್ಲೆ ಅಂತ ದೂರನ್ನು ಕೊಡಲಾಗಿದೆ. ಗ್ಯಾಂಗ್ ಕಟ್ಕೊಂಡ್ಬಂದು ನಮ್ಮ ಮೇಲೂ ಕೂಡ ಹಲ್ಲೆ ಮಾಡಿದ್ರು ಅಂತ ಹೇಳಿರೋದು ಆ ದೂರಲ್ಲಿ ಉಲ್ಲೇಖ ಆಗಿದೆ. ಮೃತ ಗಣೇಶ್ ಸೇರಿದಂಗೆ 8 ಜನರ ಮೇಲೆ ಎಫ್ಐಆರ್ ಆಗಿದೆ. ಈಗ ಸಖರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರೋದು. ಡಿಸೆಂಬರ್ 5ನೇ ತಾರೀಕು ರಾತ್ರಿ ಸಖರಾಯಪಟ್ಟಣದ ಮಠದ ಗುತ್ತಿ ರಸ್ತೆಯಲ್ಲಿ ಮಚ್ಚಿನಿಂದ ದಾಳಿ ನಡೆದಿತ್ತು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಮೃತಪಟ್ಟಿದ್ರು. ಇದೀಗ ಫ್ಲೆಕ್ಸ್ ತೆರವು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಸಂದರ್ಭದಲ್ಲಿ ನಮ್ಮ ಮೇಲೂ ಕೂಡ ಗಲಾಟೆ ಆಗಿತ್ತು. 7-8 ಜನರ ಗುಂಪನ್ನು ಕರೆದುಕೊಂಡು ಬಂದು ಹಲ್ಲೆ ಮಾಡಿದ್ರು ಅಂತ ಈಗ ಕೌಂಟರ್ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಟ್ರ್ಯಾಕ್ಟರ್ನಲ್ಲಿ ಬಂದು ನಾನು ಗಲಾಟೆ ವಿಷಯವಾಗಿ ಗಣೇಶ್ಗೆ ಪ್ರಶ್ನೆ ಮಾಡಿದ್ದೆ ಅಂತ ಸಂಜಯ್ ಹೇಳಿದ. ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮನ್ನ ಕೊಲೆ ಮಾಡುವ ಉದ್ದೇಶದಿಂದ ಸಂದೀಪ್ ಜೊತೆ ಗಣೇಶ್ 8ಕ್ಕೂ ಅಧಿಕ ಯುವಕರ ಜೊತೆಗೆ ಬಂದು ಹಲ್ಲೆ ನಡೆಸಿದರಾವತ್ತು. ಮಚ್ಚಿನಿಂದ ನಾಗಭೂಷಣ್, ಸಂಜಯ್ ಮೇಲೆ ಹಲ್ಲೆ ಅಂತ ದೂರನ್ನು ಕೊಡಲಾಗಿದೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಕಾಂಗ್ರೆಸ್ ಮುಖಂಡ ಗಣೇಶ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂಗೆ ಕೌಂಟರ್ ಕಂಪ್ಲೇಂಟ್ ದಾಖಲಾಗಿರೋದು, ಏನೇನು ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ಕಂಪ್ಲೇಂಟ್ನಲ್ಲಿ? ಯಾವ ಆಧಾರದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದು ಈಗ? ಅರುಣ್, ಏನು ಕಾಂಗ್ರೆಸ್ ಮುಖಂಡ ಹಾಗೂ ಏನು ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿದ್ದಂತಹ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿದ್ದಂತಹ ಗಣೇಶ್ ಹತ್ಯೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಗಲಾಟೆ ಏನು ಗಣೇಶನ ಮರ್ಡರ್ಗೂ ಮುಂಚೆ ಏನು ಸಖರಾಯಪಟ್ಟಣದ ಬಿಡದಿ ಮನೆಯ ಬಳಿಯಲ್ಲಿ ಏನು ದತ್ತ ಜಯಂತಿಯ ಹಿನ್ನೆಲೆಯಲ್ಲಿ ಅಳವಡಿಸಿದಂತಹ ಬ್ಯಾನರ್ಗಳನ್ನ ಬಿಚ್ಚಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಗಣೇಶ್ ಮತ್ತು ಏನು ಈ ಒಂದು ಆರೋಪಿಗಳಾಗಿರ್ತಕ್ಕಂಥ ಸಂಜಯ್ ಮತ್ತು ನಾಗಭೂಷಣ್ ಇನ್ನಿತರ ಆರೋಪಿಗಳ ಏನು ತಂಡದ ಜೊತೆಗೆ ಗ್ಯಾಂಗ್ ವಾರ್ ನಡೆದಿರ್ತದೆ. ಈ ಒಂದು ಗ್ಯಾಂಗ್ ವಾರ್ನ ಸ್ಥಳೀಯರು ಬಿಡಿಸಿ ಕಳಿಸಿರ್ತಾರೆ. ಆ ಸಂದರ್ಭದಲ್ಲಿ ಏನು ಇವರು ಬಜರಂಗ ದಳದ ಕಾರ್ಯಕರ್ತರು ಬ್ಯಾನರ್ ಬಿಚ್ಚುವಂತಹ ಸಂದರ್ಭದಲ್ಲಿ ಗಣೇಶ್ ಮತ್ತು ಆತನ ಸಂಗಡಿಗರು ಇವ್ರದ್ದು ಜಾಸ್ತಿ ಆಯ್ತು ಅನ್ನೋ ಒಂದು ಮಾತನ್ನ ಹೇಳಿ ಆಕ್ರೋಶವನ್ನು ಹೊರಹಾಕಿರ್ತಾನೆ. ಈ ಸಂದರ್ಭದಲ್ಲಿ ಸಂಜಯ್ ಮತ್ತೆ ಸಂಗಡಿಗರು ಗಣೇಶ್ನನ್ನ ಪ್ರಶ್ನೆ ಕೂಡ ಮಾಡಿರ್ತಾರೆ. ನಮ್ದು ಏನು ಜಾಸ್ತಿ ಆಗಿದೆ, ನಮ್ದು ಏನಕ್ಕೆ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹೇಳ್ತಾ ಇದೀವಿ ಅಂತೇಳಿ. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಗಲಾಟೆ ವಿಕೋಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಪರಸ್ಪರ ಒಬ್ಬರಿಗೊಬ್ರು ಬಟ್ಟೆಯನ್ನು ಹರಿದಾಡ್ಕೊಂಡಿರ್ತಾರೆ. ಆಗ ಸ್ಥಳೀಯರು ಆ ಒಂದು ಗಲಾಟೆಯನ್ನ ಬಿಡಿಸಿ ಕಳಿಸಿರ್ತಾರೆ. ಈ ಕುರಿತಾಗಿ ಏನು ಗಂಭೀರವಾಗಿ ಗಾಯಗೊಂಡಿದ್ದಂತಹ ಸಂಜಯ್ ಮತ್ತು ನಾಗಭೂಷಣ್ ಅವರು ಕೂಡ ಕೌಂಟರ್ ಕೇಸನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಗಣೇಶ ಹತ್ಯೆಯಾದ ರಾತ್ರಿಯೇ ಅವರಿಗೆ ಕೂಡ ಏನು ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಜೊತೆಗೆ ಇವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆ ನಿಟ್ಟಿನಲ್ಲಿ ಕೌಂಟರ್ ಕೇಸನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆರೋಪಿಗಳಾಗಿರ್ತಕ್ಕಂಥ ಸಂಜಯ್ ಮತ್ತು ನಾಗಭೂಷಣ್ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನನ್ನ ಮತ್ತು ಗಣೇಶನ್ ತಂಡದ ನಡುವೆ ಗಲಾಟೆ ಆಗಿರ್ತಕ್ಕಂಥದ್ದು. ನಾವು ಬ್ಯಾನರ್ನ ಬಿಚ್ಚಿಕೊಂಡು ಟ್ರ್ಯಾಕ್ಟರ್ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಗಣೇಶನ್ ನಮ್ಮ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದ. ಅದರ ಜೊತೆಗೆ ಸಂದೀಪ್ ಮತ್ತಿತರ 8 ಜನರನ್ನ ಕರೆದುಕೊಂಡು ಬಂದು ಮಚ್ಚಿನಿಂದ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದ ಅನ್ನೋ ಒಂದು ಹೇಳಿಕೆಯನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈ ಕುರಿತು ಸಖರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ BNS ಆಕ್ಟ್ 2023 ಅಂಡರ್ ಸೆಕ್ಷನ್ 189/2, 191/2, 191/3, 109/1 ಹಾಗೂ 115/2 ಮತ್ತು 118/1 ಹಾಗೂ 190 ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಏನು ಮೃತ ಗಣೇಶ್, ಸಂದೀಪ್, ಅಪ್ಪು, ಚಂದು, ಅಭಿ, ಬಿಂದು, ರೋಷನ್ ನಿಂದ ಏನು ದಾಳಿಯನ್ನ ಮಾಡಲಾಗಿದೆ ಅನ್ನೋ ಒಂದು ಆರೋಪವನ್ನು ಮಾಡಿ 8 ಜನರ ವಿರುದ್ಧವಾಗಿ ಏನು ಎಫ್ಐಆರ್ ಅನ್ನು ದಾಖಲಿಸಿರ್ತಕ್ಕಂಥದ್ದು. ಅದರಲ್ಲಿ ಮೃತ ಗಣೇಶ್ನನ್ನ A1 ಆರೋಪಿಯನ್ನಾಗಿ ಮಾಡಿದ್ದು. ಜೊತೆಗೆ ಗಣೇಶ್ ಜೊತೆಗೆ ಇದ್ದೆ ಅನ್ನುವಂತ ಇದ್ದಂತಹ ಆತನ ಸ್ನೇಹಿತ ಮತ್ತು ಸಖರಾಯಪಟ್ಟಣ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿರ್ತಕ್ಕಂಥ ಸಂದೀಪನ A2 ಆರೋಪಿಯನ್ನಾಗಿ ಮಾಡಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ.